ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೆವ್ ರೈಡರ್ ಕನ್ನಡ. ಸೊ ಈ ವಿಡಿಯೋನಲ್ಲಿ ನಾವು ಚೈನ್ ಕ್ಲೀನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀರಿ. ಗಾಡಿ ತುಂಬ ಗಲೀಜಾಗಿದೆ, ಸೊ ವಾಶ್ ಮಾಡಬೇಕು. ಗಾಡಿ ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಿದೆ ಗಾಡಿ. ಸೊ ನನ್ನ ಗಾಡೀಲಿ ಪ್ರಾಬಬ್ಲಿ ನಾನು ಚೈನ್ ಕ್ಲೀನರ್ ಆಗಿ ನಾನು ಸೀಮೆಣ್ಣೆನ ಯೂಸ್ ಮಾಡ್ತಿದ್ದೀನಿ. ಸೊ ಸೀಮೆಣ್ಣೆ ಹಾಕಿ ಫಸ್ಟು ಚೈನ್ನ ಎಕ್ಸಸ್ ಈ ಆಯಿಲ್ ಏನು ರಿಮೂವಲ್ ಇರುತ್ತೋ, ಸೊ ಈ ಗಲೀಜೆಲ್ಲ ಆ್ಯಸ್ ಅ ಚೈನ್ ಕ್ಲೀನರ್ ನಾನು ಕೆರೋಸಿನ್ ಯೂಸ್ ಮಾಡ್ತಿದ್ದೀನಿ. ಈ ಫ್ರಂಟ್ ಸ್ಪ್ರಾಕೆಟ್ ಕವರ್ ಬರುತ್ತೆ, ಈ ಫ್ರಂಟ್ ಸ್ಪ್ರಾಕೆಟ್ ಕವರು. ಸೊ ಹೀಗೆ ತೆಗಿಯೋಕೆ ಹೋಗ್ತಿದ್ದೀನಿ. ಸೊ ನನ್ನ ಗಾಡೀಲಿ 8mm ಬೋಲ್ಟ್ ಇದೆ. ಇದು ನನ್ನ ಈ ಬೋಲ್ಟ್ ಏನಾಗಿದೆಯೋ, ಬೋಲ್ಟ್ ಹೆಡ್ ಸ್ಟ್ರಿಪ್ ಆಗಿಬಿಟ್ಟಿದೆ. ಸೊ ಅದರಿಂದ ಈ ಬೋಲ್ಟ್ ತೆಗಿಯೋಕ್ಕಾಗ್ತಿಲ್ಲ. ಸೊ ಹೆಂಗಿದ್ರೂ ಹಿಂಗೆ ಓಡ್ದು ಇದು ಕ್ಲೀನ್ ಮಾಡ್ತೀನಿ, ಚೈನ್ ಕ್ಲೀನು. ಸೊ ಕೆರೋಸಿನ್ ಸ್ಪ್ರೇ ಮಾಡ್ತೀನಿ. ಸೊ ನೀವು ಬೇಸಿಕ್ಲಿ ಲಿಂಕ್ ಲಾಕ್ ಬರುತ್ತಿದೆ ಅಲ್ಲಿ ಈ ಚೈನಲ್ಲಿ. ಸೊ ಆ ಲಿಂಕ್ ಲಾಕ್ ಬಿಚ್ಚಿಬಿಟ್ಟು ನೀವು ಗಾಡಿ ಚೈನ್ ಕ್ಲೀನ್ ಮಾಡ್ಬೋದು. ಸೊ ನಾನು ಇಲ್ಲಿ ಲಿಂಕ್ ಲಾಕೆಲ್ಲ ತೆಗಿಯೋಕೆ ಹೋಗ್ತಿಲ್ಲ. ಸೊ ಲಿಂಕ್ ಲಾಕ್ ತೆಗ್ದು ಬೇಕಿದ್ರೆ ನೀವು ಈ ಚೈನು ಸಿಮೆಂಟಲ್ಲಿ ನೆನೆಸ್ಬಿಟ್ಟು ಅದಾದಮೇಲೂ ಯೂಸ್ ಮಾಡ್ಬೋದು. ಸೊ ನಾನು ಹಂಗೆ ಮಾಡ್ತಿಲ್ಲ ಇಲ್ಲಿ. ಸೊ ಇಲ್ಲಿ ವೀಲ್ಸ್ಗೂ ಹೊಡಿತೀನಿ ನಾನು, ಯಾಕಂದರೆ ಈ ಏನಂತಾರೆ, ಈ ರಿಮ್ಗೆ ಏನಾಗುತ್ತೆ, ಚೈನ್ ಲೂಬ್ ಮಾಡಿರೋದಿರಲ್ಲ. ಸೊ ಚೈನ್ ಲೂಬ್ ಮಾಡಿದಾಗ ಎಕ್ಸಸ್ ಲೂಬ್ ಏನಿದೆಯೋ ಅದೆಲ್ಲ ಬಂದು ವೀಲಲ್ಲಿ ಕೂತಿರೋದೆ. ಸೊ ಅದು ಯೂಶ್ವಲಿ ಹೋಗೋದಿಲ್ಲ, ಈ ಥರ ಸೀಮೆಣ್ಣೆ ಹಾಕಿದ್ರೇ ಹೋಗೋದದು. ಸೊ ನೀವು ಈ ಸೀಮೆಣ್ಣೆ ಯೂಸ್ ಮಾಡೋದು ಆಲ್ಟರ್ನೇಟಿವ್ ಏನಿದೆ ಅಂದರೆ ಚೈನ್ ಕ್ಲೀನರ್ ಬರುತ್ತೆ. ಸೊ ಅದನ್ನು ಬಿಟ್ಬಿಟ್ಟು ಸ್ವಲ್ಪ ನೆನಿಬೇಕದು. ಸೊ ನೆನೆದಾದ್ಮೇಲೆ ಯೂಸ್ ಮಾಡ್ಕೊಬೋದು. ಸೀಮೆಣ್ಣೆ ಹಾಕೋ ಮೇನ್ ಬೆನಿಫಿಟ್ ಏನಂದರೆ, ಈ ನಮ್ಮ ಎಕ್ಸಸ್ ಲೂಬ್ ಏನಾಗಿರುತ್ತೋ ವೀಲಲ್ಲಿ ಎಲ್ಲ ಕ್ಲೀನಾಗಿ ಕಿತ್ಕೊಂಡ್ಬಂದ್ಬಿಡುತ್ತೆ. ಈ ನಾರ್ಮಲಿ ನೀವು ಸೋಪ್ ನೀರೆಲ್ಲ ಹಾಕಿದ್ರೆ ಅದು ಅಷ್ಟು ಯೂಶ್ವಲಿ ಹೋಗೋದಿಲ್ಲ. ಸೊ ಇದನ್ನು ಇಲ್ಲಾಂದರೆ ಆಲ್ಟರ್ನೇಟಿವ್ಲಿ ನೀವು ಈ ಚೈನ್ ಕ್ಲೀನರ್ ಇದು ಬರುತ್ತೆ, ಇಲ್ಲಾಂದರೆ WD-40. ಸೊ ಅದನ್ನು ಯೂಸ್ ಅದು ತುಂಬ ಯೂಸ್ಫುಲ್. ಅದು ಕ್ಯಾನ್ ಬಿ ಯೂಸ್ಡ್ ಆಸ್ ಕ್ಲೀನರಾಗೂ ಯೂಸ್ ಮಾಡ್ಬೋದು, ಆಮೇಲೆ ಚೈನ್ ಲೂವಾಗೂ ಯೂಸ್ ಮಾಡ್ಕೊಬೋದು. ಆದರೆ ತುಂಬ ಎಕ್ಸ್ಪೆನ್ಸಿವ್ WD-40 ಸೊಲ್ಯೂಷನ್. ಒಂದು ಬೋಲ್ಟ್ ಬರ್ತಿಲ್ವಾ, ಸೊ WD-40. ಸೊ ಆ ಥರ. ಸೊ ಇದು ಮಾಡಬೇಕಂತ, ಸೊ ಒಂದು ಬ್ರಷ್ ಹಿಡ್ಕೊಂಡು ಸೊ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಚೈನ್ನ. ಸೊ ಈ ಡರ್ಟ್ ಏನು ಗಲೀಜು ಇರುತ್ತೋ, ಸೊ ಕ್ಲೀನಿಗೆ ಎಲ್ಲ ಬಂದ್ಬಿಡುತ್ತೆ. ಆದರೆ ನೆನಿಬೇಕು ಚೈನು. ಆದರೆ ಮೇಕ್ ಶ್ಯೂರ್ ಯು ಡೋಂಟ್ ಯೂಸ್ ಪೆಟ್ರೋಲ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದರಿಂದ ರಸ್ಟ್ ಫಾರ್ಮ್ ಆಗೋದು. ಸೊ ಇಲ್ಲೇ ಹಾಕಿರ್ತಾರೆ ನೋಟಿಸಲ್ಲಿ, ಡು ನಾಟ್ ಯೂಸ್ ಪೆಟ್ರೋಲ್. ಸೊ ಇಲ್ಲಿ ಕಾಣ್ತಿರ್ಬೋದು, ಝೂಮ್ ಮಾಡ್ತೀನಿ. ಚೈನ್ದು ಲೈಫ್ ಬೇಗ ಹಾಳಾಗುತ್ತೆ.
ಸೊ ಇನ್ಸ್ಟೆಡ್ ಆಫ್ ದಟ್ ಈ ಚೈನ್ ಕ್ಲೀನರ್ ಇಲ್ಲ ಡೀಸೆಲ್ ಇಲ್ಲಾಂದರೆ ಕೆರೋಸಿನ್, ಸೊ ಇದಿಷ್ಟು ಯೂಸ್ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ. ಸೊ ಬೇಕಾದ್ರೆ ನೀವು ಒಂದು ಬೌಲಲ್ಲಿ ಏನಂತಾರೆ ಸಿಮೆಂಟ್ ಹಾಕ್ಕೊಂಡು ಅದ್ದೇನು ಚೈನ್ ಕ್ಲೀನ್ ಮಾಡ್ಬೋದು. ಸೊ ನಾನು ಈ ಆಲ್ಟರ್ನೇಟಿವ್ ವೇ ಮಾಡ್ಕೊತಿದ್ದೀನಿ. ಆ ಒಂದು ಏನಂತಾರೆ ಅದೊಂದು ಬೋಲ್ಟು ಓವರ್ ಟೈಟ್ ಮಾಡಿಬಿಟ್ಟಿದ್ದಾರೆ, ಹೆಡ್ ಸ್ಟ್ರಿಪ್ ಆಗಿಬಿಟ್ಟಿದೆ ಅದು. ಸೊ ಅದನ್ನು ತೆಗಿಯೋಕ್ಕಾಗಿಲ್ಲ, ಸೊ ಹಾಗೆ ಮಾಡ್ತಿರೋದು. ಸೊ ಅಲ್ಲೂ ಹಂಗೆ ಗ್ರೀಸ್ ಹಾಕ್ತೀನಿ ನಾನು ತೆಗ್ದು. ಸೊ ಇದರ ಕ್ಲೀನಿಗೆ ಪ್ರೆಷರ್ ವಾಶ್ ಏನಿಲ್ಲ, ನಾರ್ಮಲ್ ನಮ್ಮ ಹೌಸ್ ಹೋಲ್ಡ್ ಇದಲ್ಲಿ ಬರುತ್ತಲ್ಲ ನೀರು ಪ್ರೆಷರು, ಸೊ ಆ ಪ್ರೆಷರಲ್ಲೇ ಮಾಡೋದು ವಾಶ್ನ. ಸೊ ನಿಮಗೆ ಈ ನಾರ್ಮಲ್ ಬ್ರಷಲ್ಲಿ ಆಗಲ್ಲ ಅಂದರೆ ಈ 3 ಆಕ್ಸಸ್ ಬ್ರಷ್ ಬರುತ್ತೆ, ಈ 3 ಕಡೆ ಹಿಡ್ಕೊಳ್ಳೋ ಥರ. ಸೊ ಅದು ಯೂಸ್ಕೊಂಡು ಮಾಡ್ಬೋದು. ಸೊ ಕೈ ಹುಷಾರಾಗಿರಬೇಕು, ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಈ ಕೆಲಸ ಮಾಡೋಕ್ಕೋಗ್ಬೇಡಿ. ಸೊ ನಿಮ್ಮ ಕೈಯೆಲ್ಲ ತಿರುಗಿಸಿ ಯೂಸ್ ಮಾಡೋದು ತುಂಬ ಯೂಸ್ಫುಲ್, ಮೀನ್ಸ್ ಸೇಫ್ಟಿ ಕನ್ಸರ್ನ್. ಸೊ ನಾನು ಯೂಶ್ವಲಿ ಏನು ಮಾಡ್ತೀನಿ, ರಬ್ಬಾದ್ಮೇಲೆ ಚೈನ್ ಬ್ರಷಲ್ಲಿ ಕ್ಲೀನ್ ಮಾಡಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಬಿಡ್ತೀನಿ. ಸೊ ಯೂಶ್ವಲಿ ಹೀಗೆ ಮಾಡೋಕ್ಕೆ ಹೋಗ್ಬೇಡಿ, ಚೈನ್ ಕ್ಲೀನ್ ಮಾಡಬೇಕಂದ್ರೆ ಈ ರೊಟೇಷನು. ಸೊ ಮುಂದೆ ರೊಟೇಟ್ ಮಾಡ್ಕೊಳ್ಳಿ. ಸೊ ಹೀಗೆ ರೊಟೇಟ್ ಮಾಡೋದು ನಿಮ್ಮ ಕೈ ಸಿಗೋ ಚಾನ್ಸ್ ಕಡಿಮೆ. ಇಲ್ಲಾಂದರೆ ಕೈ ಲಾಕ್ ಆಯಿತು ಅಂದರೆ ಬೆರಳು ಕಿತ್ಕೊಂಡು ಹೋಗುತ್ತೆ, ಬೆರಳು ಕಟ್ಟಾಗುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ಸೊ ಇನ್ನು ಎಕ್ಸಸ್ ಏನಿದೆಯೋ ಮುಂದೆ ಕ್ಲೀನ್ ಮಾಡ್ಕೊತೀನಿ ನಾನು ಇಲ್ಲಿ ತೆಗ್ದು. ಸೊ ಅದಾದಮೇಲೆ ಸ್ವಲ್ಪ ನೀರಲ್ಲಿ ಕ್ಲೀನ್ ಮಾಡ್ಕೊಬೇಕು. ಗಾಡಿ ವಾಶ್ ಮಾಡೋಕೆ ಹೋಗ್ತೀನಿ ಇವಾಗ. ಸೊ ಒಂದು ಬಟ್ಟೆ ತೊಗೊಂಡು ಥ್ರಾಟಲ್ ಬಾಡಿ ಅಂತ ಏರ್ ಇಂಟೇಕ್, ಸೊ ಅಲ್ಲಿ ಕ್ಲೋಸ್ ಮಾಡ್ತೀನಿ, ನೀರು ಒಳಗೆ ಹೋಗ್ಬಾರ್ದು ಅಂತ. ಸೊ ಇವಾಗ ಮತ್ತೆ ಚೈನ್ ಕ್ಲೀನ್ ಮಾಡ್ಕೊಳ್ಳೋಣ. ನೀರಿರೋದಲ್ಲ.
ಸೊ ನಾನು ರೋಲ್ ಅವ್ರದ್ದು ಚೈನ್ ಲೂಬ್ ಯೂಸ್ ಮಾಡ್ತಿದ್ದೀನಿ. 160 ರೂಪಾಯಿ ಇದು. ಓ ಗಾಡಿ ಸ್ಟಾರ್ಟ್ ಮಾಡಿಕೊಡಿ. ಸ್ವಲ್ಪ ವಾರ್ಮ್ ಆಗಲಿ ಗಾಡಿ. ಸೊ ಗಾಡಿ ಆಲ್ಮೋಸ್ಟ್ ವಾರ್ಮ್ ಆಗಿದೆ. ಸೊ ನಾನು ಸೆಕೆಂಡ್ ಗೇರ್ಗೆ ಹಾಕ್ಕೊತೀನಿ. ಸೊ ಫಸ್ಟು ಈ ನಮ್ಮ ಇಲ್ಲಿ ಲಿಂಕ್ ಇಲ್ಲಿ ಬರುತ್ತಲ್ಲ, ಸೊ ಇಲ್ಲಿಗೆ ಸ್ಪ್ರೇ ಮಾಡ್ಕೊಬೇಕು ಫಸ್ಟ್ ನಾವು. ಸೊ ತುಂಬ ಜಾಸ್ತಿನೂ ಬೇಡ. ಸೊ ಅದಾದಮೇಲೆ ಸೊ ನೆಕ್ಸ್ಟ್ ಈ ಸರ್ಫೇಸ್ ಏನಿದೆಯಲ್ಲ ಇಲ್ಲಿಗೆ ಮಾಡ್ಕೊಳ್ಳಿ. ಸೊ ನಿಮ್ಮ ಚೈನ್ ಲೂಬ್ ಕಂಪ್ಲೀಟ್. ಸೊ ನ್ಯೂಟ್ರಲ್ ಹಾಕಿ ಸೊ ಇಷ್ಟೇ ನಿಮ್ಮ ಚೈನ್ ಲೂಬ್ ಪ್ರಾಸೆಸ್. ಆದರೆ ತುಂಬ ಕೇರ್ಫುಲ್ಲಾಗಿರಬೇಕು ಚೈನ್ ಲೂಬ್ ಮಾಡಬೇಕಂದ್ರೆ. ಬೇಕಿದ್ರೆ ನೀವು ಈ ಫ್ರಂಟ್ ಕವರ್ ಇದಿದೆಯಲ್ಲ ರಾಕೆಟ್ ಕವರ್, ಸೊ ಅಲ್ಲೂ ಆಗ್ಬೋದು. ಸೊ ನಾನು ಇಲ್ಲಿ ಟ್ರೈ ಮಾಡಿದೆ. ಸೊ ಗೋ ಥ್ರೂ ಎವ್ರಿ ಗೇರ್ ಒನ್ಸ್, 3rd 4th 5th. ಸೊ ಇವಾಗ ಏನಾಗುತ್ತೆ ಅಂದರೆ ಎಕ್ಸಸ್ ಏನಾದರೂ ಇದ್ದರೆ, ಸೊ ಎಕ್ಸಸ್ ಚೈನ್ ಲೂಬ್ ಇದ್ದರೆ ಸೊ ಎಲ್ಲ ಇಲ್ಲೆಲ್ಲ ಫುಲ್ ಹಾರುತ್ತೆ. ಸೊ ಇಲ್ಲಿ ಕಾಣ್ತಿರ್ಬೋದು ಎಕ್ಸಸ್ ಲೂಬ್ ಇದ್ರೆ ಹಾರುತ್ತೆ. ಸ್ವಲ್ಪ ಆಕ್ಸಿಲೇಟರ್ ಮಾಡಿ. ಸೊ ನ್ಯೂಟ್ರಲ್. ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ ಹೆಂಗೆ ಸಿಡ್ದಿರುತ್ತಂತ ಇದು ವೀಲ್ ಮೇಲೆ. ಸೊ ಇದೆಲ್ಲ ಸಿಡ್ದಿರೋದೆ. ಸೊ ಇದೆಲ್ಲ ಕ್ಲೀನ್ ಮಾಡಿರೋದು ನೋಡಿ, ಎಕ್ಸಸ್ ಹೆಂಗೆ ಸಿಡ್ದಿರೋದು. ಸೊ ಇದೇ ಪ್ರಾಬ್ಲಮ್ ಚೈನ್ ಲೂಬ್ ಮಾಡಿದಾಗ ಇಂಥ ಗಾಡೀಲಿ. ಅದು ಕಲರ್ ಈ ಥರ ಕೊಟ್ಟಿದ್ರೆ ಗಾಡಿದು ನೋಡಿ. ಇವಾಗ ಇದನ್ನು ಮಾಡಬೇಕಂದ್ರೆ ಸೀಮೆಣ್ಣೆಲ್ಲಿ ಡಿಪ್ ಆಗಿತ್ತಿದು, ಅದಕ್ಕೆ ಹೋಗ್ತಿದೆ. ಅಂದರೆ ಅಷ್ಟು ಯೂಶಲಿ ಹೋಗಲ್ಲ. ಸೊ ನನ್ನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಾನು. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.